स्वागत है आपका बी न्यूज नेशन में। मैं हूं आबिद हुसैन शेख। सिद्धेश्वर संस्था ने नगर के सर्कलों को लिया गोद। बीजापुर शहर के प्रसिद्ध सिद्धेश्वर संस्था की तरफ से सर्कलों को गोद लेकर जिनमें गांधी और अंबेडकर की मूर्तियों को बदलकर नई मूर्तियां बिठाने और बसवेश्वर सर्कल समेत अन्य सर्कलों को खूबसूरत बनाकर इनकी देख रेख करने का बेड़ा उठाया। आज इसकी भूमि पूजा करते हुए संस्था के अध्यक्ष और एमएलसी बसनगौड़ा पाटिल यत्नाल ने कहा कि सर्कलों को नयापन करने की इस अनोखी पहल से बीजापुर शहर की खूबसूरती बढ़ेगी। इस मौके पर जिला उस्तुवारी मंत्री डॉक्टर एम.बी. पाटिल ने इस काम के लिए संस्था के अध्यक्ष की सराहना करते हुए मुबारकबादी दी। इसी दौरान सिद्धेश्वर मंदिर के सामने आज अपने समाज की सुविधा के लिए आधुनिक मुक्ति वाहन, जेसीबी और गाय की रक्षा के लिए वाहनों को लोकार्पण किया और अपनी शासक निधि के तहत 7,50,000 की लागत से 8 अंगविकलों को 3 चक्र की वाहनें समर्पित की। ಶ್ರೀ ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಜಗಜ್ಯೋತಿ ಬಸವೇಶ್ವರ ಸರ್ಕಲ್ ಏನು ವಿಜಯಪುರ ನಗರದ ಹೃದಯ ಭಾಗದಲ್ಲಿದೆ, ಅದರ ಸರ್ಕಲನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡುವಂಥದ್ದು ಮತ್ತು ಇನ್ನಷ್ಟು ಸೌಂದರ್ಯೀಕರಣ ಮಾಡುವುದರ ಜೊತೆಗೆ ಏನು ಮಹಾತ್ಮ ಬಸವೇಶ್ವರರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ದು ಬಹುತೇಕ ಮೊದಲ ಬಾರಿಗೆ ಗಿಫ್ಟ್ ಮೂಲಕ ಒಂದು ಅಳವಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮತ್ತು ರಾಜ್ಯದ ಜಲಸಂಪನ್ಮೂಲ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ಶಿಲಾನ್ಯಾಸ ಮಾಡಿದ್ದೀವಿ। ಈಗ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು ವಿಧಾನ ಪರಿಷತ್ನ ಸದಸ್ಯರಾದಂಥ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಈ ಬಸವೇಶ್ವರ ವೃತ್ತ ಏನಿದೆ ಅದನ್ನು ಸೌಂದರ್ಯೀಕರಣ ಮಾಡಬೇಕು, ನಿರಂತರವಾಗಿ ಅದನ್ನು ನಿರ್ವಹಣೆ ಮಾಡಬೇಕು। ಅದ್ರ ಜೊತೆಗೆ ಈ ಮಾಲಾರ್ಪಣೆ ಮಾಡಲಿಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದ ಒಂದು ಹೈಡ್ರಾಲಿಕ್ ಲಿಫ್ಟನ್ನು ಮಾಡುವಂಥದ್ದು ಈ ಕೆಲಸಕ್ಕೆ ಅವರು ಸಿದ್ದೇಶ್ವರ ಸಂಸ್ಥೆಯಿಂದ ತೆಗೆದುಕೊಂಡಿದ್ದಾರೆ। ಅದರ ಭೂಮಿ ಪೂಜೆ ಕಾರ್ಯಕ್ರಮ ಇದಾಗಿದೆ। ನಾನು ಭಾಳ ಸಂತೋಷದಿಂದ ಭೂಮಿ ಪೂಜೆಯನ್ನು ಮಾಡಿದ್ದೀನಿ। ಬಸವೇಶ್ವರರು ಜಗತ್ತಿಗೆ ಒಂದು ದಿವಸ ರಾಜಿಸಿದರು। ಆ ದಿಸೆಯಲ್ಲಿ ಯತ್ನಾಳ್ ಬಸವನಗೌಡರು ಮಾಡಿದಂಥ ಕೆಲಸ ಭಾಳ ಸೂಕ್ತವಾದಂಥದ್ದು, ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ। ಅದೇ ರೀತಿ ನಮ್ಮ ಅಂಬೇಡ್ಕರ್ ವೃತ್ತ ಏನಿದೆ ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂನು ತಾವು ಗಮನಿಸಿದ್ರೆ ಭಾಳ ಚಿಕ್ಕದಾಗಿ ಒಂದು ದಿವಸ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ, ಅದನ್ನು ಕೂಡ ನಾನು ನಮ್ಮ ಒಂದು ಅನುದಾನದಿಂದ SCP ಅನುದಾನದಿಂದಲೇ ಈಗ ಅದು ಸರ್ಕಲನ್ನು ಅಭಿವೃದ್ಧಿಪಡಿಸೋದಲ್ಲದೆ ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡ ಮೂರ್ತಿ, ಅದು ಭಾಳ ಚಿಕ್ಕದಾಗಿದೆ ಮೂರ್ತಿ, ದೊಡ್ಡದಾದಂಥ ಮೂರ್ತಿಯನ್ನು ಕೂಡ ಅಲ್ಲಿ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ। ಅದ್ರ ಜೊತೆಗೆ ಗಾಂಧಿ ವೃತ್ತನೂ ಕೂಡ, ಗಾಂಧಿ ಮೂರ್ತಿನೂ ಕೂಡ ಭಾಳ ಚಿಕ್ಕದಾಗಿದೆ, ಆ ಗಾಂಧಿ ಒಂದು ಮೂರ್ತಿಯನ್ನು ಕೂಡ ನಾನು BLD ಸಂಸ್ಥೆಯಿಂದ ಆ ಮೂರ್ತಿಯನ್ನು ಮತ್ತು ಆ ಸರ್ಕಲ್ನ ಅಭಿವೃದ್ಧಿ ಮಾಡಿಕೊಡ್ತೀವಿ। ಅದಾದ ನಂತರ ನಮ್ಮ ಬಸವನಗೌಡ ಪಾಟೀಲ್ ಹೇಳಿದ್ರೆ ನಾವೆಲ್ಲವನ್ನು ನಿರ್ವಹಣೆ ಮಾಡಲಿಕ್ಕೆ ಅವ್ರು ಮಾಡ್ತೀವಿ ಅಂತ ಹೇಳಿದರೆ ಅವೆರಡು ಗಾಂಧಿ ಮೂರ್ತಿ ಮತ್ತು ಅಂಬೇಡ್ಕರ್ ಮೂರ್ತಿ ಇಲ್ಲಿ ಈ ಮೂರು ಇದನ್ನು ಅಭಿವೃದ್ಧಿ ಆಗ್ತದೆ, ಆ ಕೆಲಸ ನಾವು ಮಾಡ್ತೀವಿ। ಶಿವಾಜಿ ವೃತ್ತಕ್ಕಂತೂ ಹಿಂದೆ ಎಲ್ಲ ಸರ್ಕಾರಗಳು, ನಮ್ಮ ರಾಜ್ಯ ಸರ್ಕಾರ, ಮಹಾರಾಷ್ಟ್ರದ ಸರ್ಕಾರ ಎಲ್ಲರೂ ಕೂಡಿ ಒಂದು ದಿವಸದ ಶಿವಾಜಿ ಸರ್ಕಲ್ ಆಗಿದೆ। ಹೀಗಾಗಿ ಎಲ್ಲ ಮಹಾನುಭಾವರು ಯಾವುದೇ ಒಂದು ಜಾತಿಗೆ ಅವರು ಸೀಮಿತ ಅಲ್ಲ, ಇಡೀ ನಾಡಿಗೆ ವಿಶ್ವಕ್ಕೆ ಒಂದು ದಿವಸ ಅವರೆಲ್ಲರೂ ಕೂಡ ಆದರ್ಶಪ್ರಾಯವಾಗಿದ್ದಾರೆ, ಅವ್ರನ್ನ ಸ್ಮರಣೆ ಮಾಡುವಂಥದ್ದು ಗೌರವಿಸುವಂಥ ಕೆಲಸ। कर्नाटक राज्य उर्दू टीचर एसोसिएशन और उर्दू टीचर्स कोऑपरेटिव क्रेडिट सोसाइटी सिंदगी की तरफ से उर्दू मदारिस को बढ़ावा देने और तालीमी मियार बनाने के लिए एक फिक्री नशिस्त का इनेकाद किया गया, जिसमें बेस्ट टीचर्स अवार्ड आलमेल के सरकारी प्राइमरी उर्दू स्कूल की टीचर फरीदा बानू पठान के अलावा
9 और उर्दू टीचर्स को अवार्ड से नवाजा गया। इस प्रोग्राम में सिंदगी के एमएलए रमेश भुसनूर, SM पाटिल गनियार और बड़ी तादाद में टीचर्स मौजूद थे। मोहतरम अब्दुल करीम मूली मनी साहब वीर बच्चों पर मुश्तमिल है। गवर्नमेंट उर्दू प्राइमरी स्कूल उखली जो 210 बच्चों पर मुश्तमिल है, बेहतरीन स्कूल का अवार्ड तालीमी सतह पर हासिल कर चुके हैं। बहरहाल सभी मेहमानों का दोबारा सराहना हम शुक्रिया भी अदा करते हैं। आपको और तरक्की दे, बेहतरीन आपने आपके पेशे के साथ इंसाफ किया। यही वही कोशिश और काविश का नतीजा है कि हम आपकी खिदमत में गुलाह अकीदत और मोहब्बत पेश करते हुए तहनीत पेश कर रहे हैं। ಉರ್ದು ಶಾಲೆಗಳ ಸಬಲೀಕರಣ ಮತ್ತು ಇದರ ಬಗ್ಗೆ ಮತ್ತು ಕಾರ್ಯಾಗಾರ ಹಾಗೂ ಚಿಂತನಾಗೋಷ್ಠಿ ಈ ಕಾರ್ಯಕ್ರಮ ಸಿಂದಗಿಯಲ್ಲಿ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ। ಅದಕ್ಕಾಗಿ ವಿಶೇಷವಾಗಿ ಉರ್ದು ಶಾಲೆಗಳು ವಿಶೇಷವಾಗಿ ಅಲ್ಪಸಂಖ್ಯಾತರ ಮನೋಭಾವನೆಯಿಂದ ಹೊರಬಂದು ನಾವು ಮುಖ್ಯವಾಹಿನಿಯಲ್ಲಿ ಹೋಗಬೇಕು, ಎಲ್ಲ ಭಾಷೆಗಳ ಪರಿಜ್ಞಾನ ನಮಗಿರಬೇಕು ಎಂಬ ಉದ್ದೇಶದಿಂದ उर्दू भाषा ಬೆಳೆಸಬೇಕು ಎಂಬ ಉದ್ದೇಶದಿಂದ ಇಂತಹ ಚಿಂತನಗೋಷ್ಠಿ ನಡೀತಾ ಇದೆ। वार्ड नंबर 26 के सर देश पांडे की जनता महानगर पालिका की सुविधा न मिलने पर परेशान। सर देश पांडे कॉलोनी में गंदे पानी के बहाव वाली नाली पर घर की रूम बनाने की वजह से नाली का बहाव रुकने से स्थानीय लोगों के लिए बड़ा मसला बना हुआ है। कई बार इसकी शिकायत करने के बावजूद भी अब तक महानगर पालिका की तरफ से कोई सहयोग नहीं मिला। लोग अपने आरोग्य को लेकर चिंता में हैं। ऐसा भी ऊपर से जाके कुछ जा सकते ಮೆಂಬರ್ ಹೊಸಮನಿಗೆ ಹೇಳಿವ್ರಿ, ಬಿದ್ನೂರಿಗೂ ಹೇಳಿವು, ಯಾರೂ ಬರ್ಲಿಕ್ಕೆ ತಯಾರಿಲ್ಲ, ನೋಡ್ಲಿಕ್ಕೆ ತಯಾರಿಲ್ಲ। ಇಲ್ಲ ಮನ್ಯಾಗ ಎಲ್ಲರೂ ಜಡ್ಡ, ಯಾರೂ ಬರಂಗಿಲ್ಲ। ಈ ಗಟ್ರ ಎಲ್ಲ ವಾಸನೆ ಇಷ್ಟು ಬರ್ತದೆ, ಅದರಲ್ಲಿ ಮನ್ಯಾಗ ಎಲ್ಲರೂ ಜಡ್ಡ। ನೀವು ಜರ ಬಂದು ನೋಡಿದರೆ ನೋಡಿ ಹೇಳಿ ಬಂದೆವು, ನಿಮಗೆ ಲೆಟರ್ನು ಕೊಟ್ಟೆವು, ಇನ್ನೂ ತನಕ ಯಾರು ಬರ್ಲಿಕ್ಕೆ ತಯಾರಿಲ್ಲ। ಹಾಂ, ಇಲ್ಲೇ ನಮ್ಮ ಸರ್ದೇಶ್ ಪಾಂಡೆ ಕಾಲನಿ ಅಂತ ಹೇಳಿದ್ದು ಕಾಮತ್ ಹೋಟೆಲ್ ಕಡೆ, ಇಲ್ಲಿ ನಮ್ಮ ಕಡೆ ಭಾಳ ಬ್ಯಾಡ್ ಸ್ಮೆಲ್ ಬರ್ತದೆ ಗಟರ್ಲಿಂತ್ರ। ನಮ್ಮ ಮನೆಯಿಂದ ಎಲ್ಲರಿಗೂ ಲೆಟ್ರ್ ಕೊಟ್ಟಿದೆ, ಬಿದ್ನೂರವ್ರು ಕೊಟ್ಟಿದೆ, ಕಮಿಷನರ್ಗೆ ಹೇಳಿದ್ದಾರೆ, ಮತ್ತು ಇವ್ರಿಗೆ ಚಿಂಬಲ್ಗಿ ಮೇಡಮ್ಗೆ ಹೇಳಿದ್ದಾರೆ, ಯಾರು ಬಂದು ಆ್ಯಕ್ಷನ್ ತಗೋತಾ ಇಲ್ಲ। और खबरों के लिए देखते रहिए बी न्यूज़ नेशन।